ಫಸ್ಟ್ PU ಮ್ಯಾಥ್ಸ್ ಸಬ್ಜೆಕ್ಟ್ದಾಗ ಔಟ್ ಮಾಡೋರು ಆ್ಯಂಡ್ ಪಾಸ್ ಆಗೋರು ಈ ವಿಡಿಯೋ ನೋಡ್ರಿ ಅಂತಾನೆ ಹೇಳ್ತಾನು. ಇದ್ರಾಗ 3 ಕ್ವಶನ್ ಪರ್ ಅದಾವು, 3 ಮಾಡಲ್ ಕ್ವಶನ್ ವಿತ್ ಆನ್ಸರ್ ಅದಾವು. ನೀವು ಔಟ್ ಮಾಡೋರಿದ್ರೆ ಇದು ನಿಮ್ಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದ್ರಾಗ ಆಲ್ ಕ್ವಶನ್ ರಿಕವರ್ ಆಗಿರ್ತಾವೆ. ಅಂದ್ರೆ ನೀವು ಇದನ್ನು PDF ನಿಮ್ಗೆ ನಾ ಸಿಗ್ತೈತಿ, ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ದಾಗ ನಾ ಕಮೆಂಟ್ ಮಾಡಿರ್ತಾನು. ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ಕಮೆಂಟ್ ಅನ್ನೋದು ಪಿನ್ ಆಗ್ತಾ ಇಲ್ಲದ, ಸ್ವಲ್ಪ ಕಮೆಂಟ್ ಬಾಕ್ಸ್ನ ಕೆಳಗಡೆ ಸ್ಕ್ರೋಲ್ ಮಾಡಿ ಅದು ಚೆಕ್ ಮಾಡಿರಿ. ನಾನು ಕಮೆಂಟ್ ಎಲ್ಲಿ ಇರ್ತೈತಿ ನಾನು ಲಿಂಕ್ ಕಳಿಸಿರ್ತಾನು, PDF ಲಿಂಕ್ ಅಂತ ಚೆಕ್ ಮಾಡಿರಿ, ಅಲ್ಲಿಂದ ಹೋಗಿ ಆರಾಮಾಗಿ ಡೌನ್ ಮಾಡ್ಕೊರಿ ಅಂತ ಹೇಳ್ತಾನು. ಕಮೆಂಟ್ ಬಾಕ್ಸ್ ಒಂದು ಸ್ವಲ್ಪ ಚೆಕ್ ಮಾಡಿರಿ. ಆ್ಯಂಡ್ ಜಸ್ಟ್ ಪಾಸ್ ಆಗೋರು ಈ ವಿಡಿಯೋ ನೋಡ್ಬೋದು. ನಾ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಆಲ್ರೆಡಿ ಚಾನಲ್ದಾಗ ವಿಡಿಯೋನು ಮಾಡಿದ್ದೇನು. ಪಾಸ್ ಆಗಬೇಕು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಅದನ್ನು ಹೋಗಿ ಚೆಕ್ ಮಾಡ್ಕೋಬೋದು. ನಾ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಯಾಕೆ ಹೇಳ್ತಾನೆ, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ, ಪಾಸಿಂಗ್ ಇದ್ದಾಗ ನಾವು ಓದ್ತೇವೆ ಅದಕ್ಕೋಸ್ಕರ. ಆ್ಯಂಡ್ ಸ್ಕೋರ್ ಮಾಡೋರು ಇದನ್ನು ನೋಡ್ಕೋಬೋದು. ಇದು ಕ್ವಶನ್ ಪರ್ ಏನು ಬಾವಪ್ಪ ಅಂದ್ರೆ ಫುಲ್ ನಿಮಗೇನೂ ಇಲ್ಲ, ಎಲ್ಲ ರಿಕವರ್ ಆಕೈತಿ ಇದ್ರಾಗ ಅಷ್ಟು ಇದನ್ನದಾವು. ನೀವು ಆನ್ಸರ್ ವಿತ್ ಕ್ವಶನ್ದಾವು ನೀವು ಎಲ್ಲ ನೋಡ್ಕೋಬೋದು. ಇದ್ರ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಂಗಿಲ್ಲ, ಯಾಕಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಂಡಾತಿಲ್ಲ. ಅದ್ರ ಸಂಬಂಧ ಕಮೆಂಟ್ದಾಗ ಹಾಕಿರ್ತೀನಿ, ಕಮೆಂಟ್ದಿಂದ ಹೋಗಿ ಆರಾಮಾಗಿ ಡೌನ್ ಮಾಡ್ಕೊರಿ. ಆ್ಯಂಡ್ ಪಾಸ್ ಆಗೋ ಸ್ಟೂಡೆಂಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಪಾರ್ಟ್ ಡಿ ಆ್ಯಂಡ್ ಈ ಕ್ವಶನ್ ನೀವು ಪರ್ಫೆಕ್ಟ್ ಮಾಡ್ಕೊರಿ. ನೀವು ಆರಾಮಾಗಿ ಒಂದು 20 ಮಾರ್ಕ್ಸಿಂದರೆ ನೀವು ಸ್ವಂತ ಬರಿತಾನೆ ಅಂತ ಹೋಗಬೇಕು, ಅಷ್ಟು ಧೈರ್ಯ ನಿಮ್ಗೆ ಇರಬೇಕು. 20 ಮಾರ್ಕ್ಸಿಂದ ನೀವು ಆರಾಮಾಗಿ ಬರಿತಾನೆ ಅಂದರೆ ಇನ್ನು 4 ಮಾರ್ಕ್ಸ್ ನೀವು ಆರಾಮಾಗಿ ತೊಗೋತೀರಿ. ಅದನ್ನು ಹೇಳೋದು ಬೇಕಾಗಿಲ್ಲ, ಅದನ್ನು ನಿಮ್ಗೆ ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತೈತಿ. 1 ಮಾರ್ಕ್ಸಿಂದಾಗ ನೀವು ಯಾವ ಅಜ್ಮಸ್ ಹಾಕಿದ್ರು 4 ಕರೆಕ್ಟ್ ಆದರೂ ಆರಾಮಾಗಿ ಪಾಸ್ ಹಾಕರಿ. ಅದ್ರ ಸಂಬಂಧ ಇದೊಂದು ಕ್ವಶನ್ ಏನೈತಿಲ್ಲ ಪೋರ ಇದನ್ನೊಂದು ಸ್ವಲ್ಪ ನೋಡ್ಕೊರಿ. ಇದು ಫುಲ್ ಈಸಿ ಕ್ವಶನ್ ಐತಿ, ಆರಾಮಾಗಿ ನೀವು ಬಿಡಿಸ್ಬೋದಾ. ಇಷ್ಟು ಕ್ವಶನ್ ಐತಿ, 5 ಮಾರ್ಕ್ಸ್ ಬರ್ತೈತಿ. ಇದು ಪ್ರತಿ ವರ್ಷ ಇದು ರಿಕವರ್ ಆಗತೈತಿ, ಅಂದರೆ ಇದು ಒಳ್ಳೊಳ್ಳೆ ಬರೈತಿ. ಇದನ್ನು ನೀವು ಆರಾಮಾಗಿ ನೋಡಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಗ್ರಾಫ್ಗಳು 3 ಅದಾವು, ಸೈನಮ್ ಆ್ಯಂಡ್ ಮಾಡಲಸ್ ಫಂಕ್ಷನ್. ಇವು 2 ಗ್ರಾಫ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ. ಗ್ರೇಟೆಸ್ಟ್ ಇಂಟೀಜರ್ ಏನು ಬೇಡ, ಅದೇನು ಬೀಳತ್ತಿಲ್ಲ. ಸೈನಮ್ ಮಾಡಲಸ್ ಮಾಡ್ಕೊಂಡ್ರೆ ಸಾಕು, ಅದು 5 ಮಾರ್ಕ್ಸ್, ಇದು 5 ಮಾರ್ಕ್ಸ್, 10 ಮಾರ್ಕ್ಸ್ ಇಲ್ಲೇ ಆಯ್ತು. ಆ್ಯಂಡ್ ಯಾವುದಪ್ಪ ಅದು ಕಾಸೆಕ್ಸ್ ಟ್ರಿಗ್ನೋಮೆಟ್ರಿ ಥಿಯರಮ್ ಒಂದು ಮಾಡ್ಕೊರಿ, ಅದು 6 ಮಾರ್ಕ್ಸ್, ಅದು 16 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಲಿಮಿಟ್ಸ್ ಆ್ಯಂಡ್ ಥಿಯರಮ್, ಅದು ಪಿಕ್ಸ್ ಕ್ವಶನ್, ಅದು ಒಂದು 5 ಮಾರ್ಕ್ಸ್, 20ನೇ ಹಿಡೀರಿ, 20 ಮಾರ್ಕ್ಸ್ ಆಯ್ತು. ಬೈನಾಮಿಯಲ್ ಥಿಯರಮ್ ಪಿಕ್ಸ್ ಐತಿ, ಅದನ್ನೊಂದು ಮಾಡ್ಕೊರಿ, 25 ಆಯ್ತು. 25ರಿಂದ 30 ಮಾರ್ಕ್ಸ್ ಆರಾಮ ಪಿಕ್ಸ್ ಕ್ವಶನ್ ಅದಾವೆ, ನೀವು ಆರಾಮಾಗಿ ಪಾಸ್ ಆಗ್ಬೋದು. ಲಾಸ್ಟ್ 1 ಡೇ ಓದಿ ಕೂಡ ನೀವು ಆರಾಮ ಪಾಸ್ ಆಗ್ಬೋದು ಅಂತಲೇ ಹೇಳ್ತಾನು. ನಿಮಗೆ ಬಿಡ್ಸೋಕ್ಕಾಗಲಿಲ್ಲೋ, ನಿಮ್ಗೆ ಅರ್ಥ ಆಗಲಿಲ್ಲೋ, ಅದನ್ನು ಬಾಯಟ್ ಹಾಕೊಂಡಾರ ಹೋಗಿ ಬರೀರಿ. ಪಾಸ್ ಆಗ್ಬೇಕು ಅನ್ನೋರ, ಸೊ ಫೇಲ್ ಆಗ್ಬೇಕು ಅನ್ನೋರು ಏನು ಮಾಡೋಕ್ಕಾಗಲ್ಲ. ನಾವು ಪಾಸ್ ಆಗಬೇಕು ಅಂತ ನಿಮ್ಗೆ ತಲೆಯಾಗಿದ್ರೆ ನೀವು ಅದನ್ನು ಒಂದು 10-20 ಸರ್ತಿ ಬರೀ ತೆಗಿ ಒಂದೊಂದು ಕ್ವಶನ, ನಿಮ್ಗೆ ಅದನ್ನು ನೆನಪು ಉಳಿತೈತಿ. ಅದನ್ನ ಹೋಗಿ ನೀವು ಪಿಕ್ಸ್ ಕ್ವಶನ್ ಇರ್ತಾವೆ, ಏನೂ ಇಲ್ಲ, ಆ ಕ್ವಶನ್ ನೋಡೋದು ಅಲ್ಲಿ ಆನ್ಸರ್ ಬರೆದು ಬಿಡೋದು ಆಯ್ತು, ಆರಾಮಾಗಿ ಪಾಸ್ ಹಾಕರಿ. ಸೊ ಇಷ್ಟ ಯಾವ್ಯಾವ ಹೇಳಿದನಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅವನ್ನ ನೋಡ್ಕೊರಿ. ಇನ್ನು ಸ್ಕೋರ್ ಮಾಡೋರ 1 ಮಾರ್ಕ್ಸ್ನು ನೀವು ಈ ಥರನೂ ನೋಡ್ಕೊರಿ. ಆ್ಯಂಡ್ ನೀವು 1 ಮಾರ್ಕ್ಸ್ನ ಔಟ್ ಸ್ಕೋರ್ ಮಾಡೋರ ಭಾಳ ಸ್ಟಡಿ ಮಾಡ್ಬೇಕಂತಲೇ ಹೇಳ್ತಾನು. ಯಾಕಪ್ಪ ಅಂದರೆ 1 ಮಾರ್ಕ್ಸ್ನು ನಿಮ್ಗೆ ಗೊತ್ತೈತಿ, 20 MCQದ್ರಾಗ ಒಂದು ಹೋದರೂ ನೀವು ಮಾರ್ಕ್ಸ್ ಔಟ್ ಹೋಗೋದಿಲ್ಲ. ಅದ್ರ ಸಂಬಂಧ ನೀವು ಫುಲ್ ಸ್ಟಡಿ ಮಾಡ್ಕೋಬೇಕಾಗ್ತೈತಿ. ಈ ಕ್ವಶನ್ದಾಗಿನ 1 ಮಾರ್ಕ್ಸ್ ಕ್ವಶನ್ ಎಲ್ಲ ನೋಡ್ಕೊರಿ. ಆ್ಯಂಡ್ ಪಾರ್ಟ್ ಸಿ ಎಲ್ಲ ಪರ್ಫೆಕ್ಟ್ ಮಾಡ್ಕೊರಿ. ನೀವು ಎಕ್ಸ್ಟ್ರಾ ಟೈಮ್ ಉಳಿತು ಅಂದ್ರೆ 6 ಕ್ವಶನ್ ಇರ್ತಾವಲ್ಲ ಅವನು ಬರೀರಿ ಅಂತ ಹೇಳ್ತಾನು. ಸೊ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಗಳು ಚಾನಲ್ದಾಗ ಅದಾವೆ, ಹೋಗಿ ಚೆಕ್ ಮಾಡ್ಕೋಬೋದು.